Ladies and gentlemen, may I have your attention, please? We rewrite the rules. The countdown has begun. The show starts in 10, 9, 8, 7, 6, 5, 4, 3, 2, 1, go. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಎಂಬಂತೆ ವಿದ್ಯೆಯೊಂದಿಗೆ ವಿನಯವನ್ನು ಬೋಧಿಸಿದ ಶಿಕ್ಷಕರಿಗೆ ಇಂದು ಗೌರವ ಸಲ್ಲಿಸುವ ಕ್ಷಣ. ಪತ್ತಾರ್ ಸರ್ ಅವರು 1966 ಜೂನ್ 3ರಂದು ಬಾಗಲಕೋಟ್ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೂರಿನಲ್ಲಿ ಮುಗಿಸಿದರು ಹಾಗೂ ತಮ್ಮ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಕೆರೂರಿನಲ್ಲಿ ಮುಗಿಸಿದರು ಹಾಗೂ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಬಾದಾಮಿಯಲ್ಲಿ ಮುಗಿಸಿದರು ಹಾಗೂ ತಮ್ಮ ಟಿಸಿಎಚ್ ಶಿಕ್ಷಣವನ್ನು ಬಸವೇಶ್ವರ ಕಾಲೇಜ್ ಬಾಗಲಕೋಟ್ನಲ್ಲಿ ಮುಗಿಸಿದರು. ಗುರು ಎಂದರೆ ಬೆಳಕಿನ ಕಿರಣ, ಗುರು ಎಂದರೆ ಜ್ಞಾನದ ಚರ ಎಂಬಂತೆ ತಮ್ಮ ಶಿಕ್ಷಕ ವೃತ್ತಿಯನ್ನು ರಾಮದುರ್ಗ ತಾಲೂಕಿನ ಚೆನ್ನಾಪುರ್ ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಸಿದರು. ಚೆನ್ನಾಪುರ್ ಪ್ರಾಥಮಿಕ ಶಾಲೆಯಲ್ಲಿ ಸತತ 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಇವರು ಸನ್ 2000ನೇ ಇಸ್ವಿಯಲ್ಲಿ ಕಂಟಪ್ಪನವರ ಶಾಲೆ ಮುಗುಳ್ಕೋಡ್ ಇಲ್ಲಿಗೆ ಬಂದು ಸತತ 12 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ವಿಶ್ವ ಮಾನವನಾಗು, ವಿಶ್ವ ಪಥಿಕನಾಗು ಈ ಆದರ್ಶವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಉತ್ತಮ ಪ್ರಜೆಯನ್ನಾಗಿ ರೂಪಿಸಲು ಪ್ರಯತ್ನಿಸಿದ್ದಾರೆ. ಸನ್ 2013ನೇ ಇಸವಿಯಲ್ಲಿ ಹರನಕೋಡಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಇವರು ಆ ಶಾಲೆಯಲ್ಲಿ ಸತತ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸನ್ 2015ನೇ ಇಸ್ವಿಯಲ್ಲಿ ಪುನಃ ಕಂಟಪ್ಪನವರ ಶಾಲೆ ಮುಗುಳ್ಕೋಡ್ ಅಂದರೆ ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಮುಖ್ಯೋಪಾಧ್ಯಾಯರಾಗಿ ನಮ್ಮ ಶಾಲೆಯಲ್ಲಿ ಸತತ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಇವರು ನಗುವ ಮುಖದಲ್ಲಿ ಪ್ರೀತಿಯ ಮಾತು, ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲ್ಯ ಆಸ್ತಿ. ನಿಮ್ಮ ಈ ಸೇವೆಯ ಗಾಥೆ 1000 ಮನಗಳಲ್ಲಿ ನೆನಪಿನ ಗಾಥೆ. ಚಾಕ್ ಹಿಡಿದ ಕೈ ವಿಶ್ರಾಂತಿ ಪಡೆಯಬಹುದು, ಆದರೆ ನೀವು ಬರೆದ ಅಕ್ಷರಗಳು ಎಂದೂ ಅಳಿಯುವುದಿಲ್ಲ ಎಂದು ಹೇಳಲು ಇಷ್ಟಪಡುತ್ತೇನೆ. ಹಾಗೂ 2022ನೇ ಇಸ್ವಿಯಲ್ಲಿ ಯಾದ್ಯಾನ್ಕೋಡಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ನಂತರದಲ್ಲಿ 2025ನೇ ಇಸ್ವಿಯಲ್ಲಿ ದಾಸರ್ ತೋಟ ಶಾಲೆಯಲ್ಲಿ 3 ತಿಂಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ 2026ನೇ ಇಸ್ವಿಯಲ್ಲಿ ಫೆಬ್ರವರಿ 18 ನಮ್ಮ ಶಾಲೆಯ ಅಂದರೆ PM ಶ್ರೀ ಶಾಲೆ ಮುಗುಳ್ಕೋಡ್ ಇಲ್ಲಿ ಹಿರಿಯ ಮುಖ್ಯ ಶಿಕ್ಷಕರಾಗಿ ಬಡ್ತಿಯನ್ನು ಹೊಂದಿದ ಇವರು ತಮ್ಮ ಸೇವೆಯನ್ನು ಸಂಪೂರ್ಣಗೊಳಿಸಲು ತಮ್ಮ ಜೀವನವಿಡೀ ಶ್ರಮಿಸಿದ್ದಾರೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಶಾಲೆಯ ಗೋಡೆಗಳು ನಿಮ್ಮ ಹೆಜ್ಜೆಗಳನ್ನು ನೆನಪಿಸಿಕೊಳ್ಳುತ್ತವೆ, ವಿದ್ಯಾರ್ಥಿಗಳ ಹೃದಯಗಳು ನಿಮ್ಮ ಪ್ರೀತಿಯನ್ನು ಸಂರಕ್ಷಿಸುತ್ತವೆ. ಬೇಂದ್ರೆ ಅವರ ಕಾವ್ಯದ ಭಾವದಂತೆ ಬಾಳೆಂಬುದು ಕೊಡುವುದರಲ್ಲಿಯೇ ಸಾರ್ಥಕ, ಬಾಳೆಂಬುದು ಕೊಡುವುದರಲ್ಲಿಯೇ ಸಾರ್ಥಕ. ಪತ್ತಾರ್ ಸರ್ ಅವರು ತಮ್ಮ ಜೀವನದ ಅಮೂಲ್ಯ 34 ವರ್ಷಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅರ್ಪಿಸಿದ್ದಾರೆ. ಬಸವಣ್ಣನವರ ಕಾಯಕವೇ ಕೈಲಾಸ ಈ ವಚನಕ್ಕೆ ಜೀವಂತ ಉದಾಹರಣೆ ಎಂದರೆ ನಮ್ಮ ಪತ್ತಾರ್ ಸರ್. ಈ ಕಾಯಕವೇ ಕೈಲಾಸ ಎಂಬ ವಚನಕ್ಕೆ ಜೀವಂತ ಉದಾಹರಣೆಯಾಗಿ ಕರ್ತವ್ಯವನ್ನು ಪೂಜೆ ಎಂದು ಭಾವಿಸಿ ಸೇವೆ ಸಲ್ಲಿಸಿದವರು ನಮ್ಮ ಪತ್ತಾರ್ ಗುರುಗಳು. ಸಾಧನೆಯ ಶಿಖರವನ್ನು ತಲುಪಲು ಪ್ರತಿಭೆಗಿಂತ ಪರಿಶ್ರಮವೇ ಮುಖ್ಯ. ಕರ್ತವ್ಯ ನಿಷ್ಠೆಯಿಂದ ಮಾಡಿದ ಸೇವೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬ ಮಾತಿನಂತೆ ಸತತವಾಗಿ 34 ವರ್ಷ 4 ತಿಂಗಳು 12 ದಿವಸಗಳ ಕಾಲ
ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ ಪತ್ತಾರ್ ಗುರುಗಳಿಗೆ ಸನ್ 2005-6ರಲ್ಲಿ ಸಹಜ ನಾಗ್ಲೋಟಿ ಮಠ್ ಪ್ರಶಸ್ತಿಯನ್ನು ವಿತರಿಸಲಾಗಿದೆ. ಸನ್ 2007-2008ರಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಲಾಗಿದೆ. ಬಾಳು ಬೆಳಗುವ ದೀಪವಾಗಬೇಕು. ಅಂತಹ ದೀಪದಂತೆ ಅನೇಕರ ಬದುಕನ್ನು ಬೆಳಗಿಸಿದವರು ನಮ್ಮ ಗೌರವಾನ್ವಿತ ಹಿರಿಯರು. ಇವರಿಗೆ 2018ರಲ್ಲಿ ಜೈನ ಸಮುದಾಯದಲ್ಲಿ ಕೊಡಲ್ಪಡುವ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ವಿತರಿಸಲಾಗಿದೆ. ಸನ್ 2020ರಲ್ಲಿ ಕೊರವ ಸಮಾಜದ ವತಿಯಿಂದ ನೀಡಲಾಗುವ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಸಹ ಗುರುಗಳಿಗೆ ಲಭಿಸಿದೆ. ಮರೆಯಲಾಗದ ಸೇವೆಗೆ ಗೌರವವೇ ಶ್ರೇಷ್ಠ ಬಹುಮಾನ. ಬಾಳಿನ ಸಾರ್ಥಕತೆ ಇತರರ ಬದುಕನ್ನು ಬೆಳಗಿಸುವುದರಲ್ಲಿ ಇದೆ ಎಂಬುದನ್ನು ತೋರಿಸಿಕೊಟ್ಟ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸನ್ 2000ನೇ ಇಸ್ವಿಯಲ್ಲಿ ನಮ್ಮ ಶಾಲೆಗೆ ಕಾಲಿಟ್ಟ ಪತ್ತಾರ್ ಗುರುಗಳು ತಮ್ಮ ಜ್ಞಾನ, ಶಿಸ್ತು, ಪ್ರೀತಿ ಮತ್ತು ಸಮರ್ಪಣೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೆಳಕಾಗಿದ್ದಾರೆ. ಇಂದು ನಾವು ಹೇಳುವುದು ವಿದಾಯವಲ್ಲ, ನಿಮ್ಮ ಸೇವೆಗೆ ಕೃತಜ್ಞತೆಯ ನಮನ ಮಾತ್ರ. ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳೊಂದಿಗೆ ಸಮಾರೋಪಗೊಳಿಸುತ್ತಿದ್ದೇನೆ. ಓ ನನ್ನ ಚೇತನ, ಆಗುನಿ ಅನಿಕೇತನ. ಪತ್ತಾರ್ ಸರ್ ಅವರ ನಿವೃತ್ತಿ ಸೇವೆಯ ಅಂತ್ಯವಲ್ಲ, ಅದು ಹೊಸ ಜೀವನದ ಹೊಸ ಅಧ್ಯಾಯದ ಆರಂಭ. ಇಂದು ಶಾಲೆಯಿಂದ ನಿವೃತ್ತಿಯಾಗುತ್ತಿದ್ದರೂ ವಿದ್ಯಾರ್ಥಿಗಳ ಹೃದಯಗಳಿಂದ ಎಂದಿಗೂ ನಿವೃತ್ತರಾಗುವುದಿಲ್ಲ. ಅವರಿಗೆ ಉತ್ತಮ ಆರೋಗ್ಯ, ಸಂತೋಷ, ನೆಮ್ಮದಿ ಹಾಗೂ ದೀರ್ಘಾಯುಷ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು.